ಫ್ರಂಟ್ ಬೆಂಚ್ ಎಲ್ಲ ಅಧ್ಯಕ್ಷರೇ ಮೊದಲನೇ ಬೆಂಚ್ ಆಯ್ತು. ಅಧ್ಯಕ್ಷರೇ ಮೊದಲನೇ ಬೆಂಚ್ ಪ್ರತಿಪಕ್ಷ ನಾಯಕರು ಈಗ ಪ್ರತಿಪಕ್ಷ ನಾಯಕರು ನಿಮ್ಮ ನಿಲುವು ಸಾರ್ವತ್ರಿಕ ಕನ್ವರ್ಟ್ ಮಾಡಿದ್ದೇವೆ. ಅದನ್ನು ಬರ್ತಾರೆ ಬಸ್ ಸ್ಟಾರ್ಟ್ ಮಾಡಿ ಅದರ ನಂತರ ಬಹುಶಃ ರಾಜ್ಯಪಾಲ ಬಂದ ನೀರ ಬಗ್ಗೆ ಮಾತಾಡ್ತೀರಿ. ನೆಕ್ಸ್ಟ್ ಇದಾದ ನಂತರ ನೀವು ಮೋಸ್ಟ್ಲಿ ಈಸಿ ಚೇರ್ ಹಾಕ್ಸಿರೋದ್ರಿಂದ ಎಲ್ಲ ನಿದ್ದೆ ಮಾಡ್ತಾ ಇರ್ಬೇಕು. ಎಲ್ಲರೂ ಕೂಡ ಹುಡುಕ್ತಾ ಇದ್ರು, ಎಲ್ಲರೂ ಅದು ಆಪರೇಟ್ ಆಗ್ತಾ ಇರಲ್ಲ, ಕೆಲವೆಲ್ಲ ಹುಡುಕ್ತಾ ಇದ್ರು, ಕೆಲವು ಕರೆಂಟ್ ಕನೆಕ್ಟ್ ಆಗಿರಲ್ಲ. ಸ್ಟಾರ್ಟಿಂಗ್ ಅಲ್ಲ ಈಗ ಯಾಕೆಂತ ಹೇಳಿದ್ರೆ ಕೆಲವರಿಗೆ ಅಂದ್ರೆ ಸ್ವಾಭಾವಿಕ ಇರ್ತದೆ, ಒಂದು ಊಟ ಆದ 5-10 ನಿಮಿಷ ಫ್ರೀ ಇದ್ದಾಗ ಸ್ವಲ್ಪ ರೆಸ್ಟ್ ತಗೊಳ್ವಿ. ಇಲ್ಲಿ ಸರಿಯಾದ ಒಂದು ವ್ಯವಸ್ಥೆ ಇರಲಿಲ್ಲ, ಅದಕ್ಕಾಗಿ ಬಹುಶಃ ರಿಕ್ಲೈನರ್ ಚೇರ್ ಹಾಕಿದೆವು. ಮತ್ತು ನಮಗೆ ಆ ಒಂದು ಅದರ ಜೊತೆ ಒಂದು ಆ ಕಡೆ ಈ ಕಡೆ ಹೇಳಿದ್ದು ಒಂದೇ ಸೈಡ್ ಆಗಬೇಡಿ. ನಮ್ಮ ಕೂಡ ನಮ್ಮ ಪ್ರತಿಪಕ್ಷ ಉಪನಾಯಕರು ಕೂಡ ನಿನ್ನೆ ಹೇಳಿದ್ದಾರೆ, ಅಲ್ಲಿ ಒಂದು ಇಲ್ಲ ಸೇಮ್ ಕ್ವಾಲಿಟಿ ಆಯ್ತಾ, ನಾಳೆ ಬಿಲ್ ಆಗದೆ ಎಕ್ಸ್ಚೇಂಜ್ ಮಾಡ್ತೇನೆ. ಅದು ಇಲ್ಲ ಸೇಮ್ ಆಯ್ತು, ಈಗ ಹಾಕಿದ್ದೇನೆ. ಸೆಕೆಂಡ್ ನಾವು ಒಂದು 2 ಮಸಾಜ್ ಚೇರ್ ಕೂಡ ಹಾಕಿದ್ದೇವೆ. ಮಸಾಜ್ ಚೇರ್ ವಿಶೇಷತೆ ಗೊತ್ತುಂಟ, ಅದು ಹುಷಾರಿಲ್ಲದವ್ರು ಮಾತ್ರ ಅದರಲ್ಲಿ ಕೂತ್ಕೊಳ್ಬೇಕು, ಹುಷಾರಿದ್ದವರಲ್ಲ. ಮತ್ತೆ ನೀವು 15 ನಿಮಿಷ ಜಾಸ್ತಿ ಕೂತ್ಕೊಂಡ್ರೆ ಹುಷಾರಿದ್ದವ್ರು ಕೂಡ ಹುಷಾರಿಲ್ಲದವ್ರು ಆಗ್ತೀವಿ. ಅದಕ್ಕೆ ಕೂತ್ಕೊಳ್ಳಿ, ಕಡಿಮೆಯಲ್ಲಿ ಕೂತ್ಕೊಳ್ಳಿ ಅಲ್ಲಿ ಹೋಗಿ. ನಿಮ್ಗೆ ಲಾಸ್ಟ್ ಟೈಮ್ ಬಹಳ ಮಸಾಜ್ ಮಾಡಿ ಪ್ರಾಬ್ಲಮ್ ಮಾಡಿದ್ರಲ್ಲ, ಈಗ ಕ್ಯಾಮ್ರಾ ಸರಿಯಾಗಿದೆ ಹೇಗೆ? ಕ್ಯಾಮ್ರಾ ಆಗ್ತದೆ ಟೆಕ್ನಿಕಲ್. ಅದು ವಾರ್ತಾ ಇಲಾಖೆ ಅವರು, ನಾನು ಎನ್ಕ್ವೈರಿ ಮಾಡಿದೆ, ವಾರ್ತಾ ಇಲಾಖೆ ಅದನ್ನು ನಿಭಾಯಿಸ್ತಾರೆ. ಸರಿ ಬರ್ತಾ ಇಲ್ಲ, ಅದೇ ರೆಕ್ಟಿಫೈ ಏನು ಪ್ರಾಬ್ಲಮ್ ಇರ್ತದೆ.